ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟೇಸ್ಟ್ ನಲ್ಲಿ ಅಂತ ಪ್ರಚೋದನೆ ಹಂಗಾದ್ರೆ ಕೊಡ್ತಾರೆ ಅವ್ರು ಕೂತ್ಕೊಂಡು. ಏನ್ ಸರ್ವಾಧಿಕಾರವ ಇದು? ಅಂತವ್ರಿಗೆ ಅವಕಾಶ ಇದೆಯಾ? ಒಂದ್ ನಿಮಿಷ ಇರ್ರಿ, ಈ ಯಾರ್ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆಯಾ? ನಾನು ಹೇಳ್ತಾ ಇದ್ದೀನಿ, ಹೌದು, right side ಅಲ್ಲಿ ಬಿಟ್ಟು ಯಾರ್ ಬಗ್ಗೆ ಅದು ತಪ್ಪೇ. ನೀವ್ ಹೇಳ್ತಾ ಇರೋದು ಕೂಡ ತಪ್ಪೇ. ಪ್ರಚೋದನೆ ಕೊಡೋದು ಕೂಡ ತಪ್ಪು. ಪ್ರಚೋದನೆ ಏನ್ ಮಾಡಿದಾನ ಅವನು? ಶಾಂತಿ ಬಂದು ನಾವು ಸಾಧ್ಯ ಮಾಡಿದ್ದು ನಾವು. ನಾವು ಗೌರವ ಕೊಟ್ಟಿದ್ದು ಅವ್ರಿಗೆ, ಬೆಲೆ ಕೊಟ್ಟಿದ್ದು ನಾವು. ಕ್ಷಮೆ ಕೇಳಿ ಚಂದಲ್ಲಿ ಮಾತಾಡ್ತಾರೆ. ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನೀವು ಮಾತಾಡಿದ್ರಿ, ನಾನು ಅದಕ್ಕೆ ಒಪ್ಕೊಳ್ತೀನಿ. ಎಲ್ರಿಗೂ ಇದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾತಾಡಕ್ಕೆ. ಆದರೆ ಆ ಮಾತಿನ ಬರದಲ್ಲಿ ನಾಗೇಂದ್ರ ರಾಜಗೌಡ ಮಾತಾಡ್ತಾ ಇರೋದು, ಆ ಮಾತಿನ ಬರದಲ್ಲಿ ನನ್ಗೆ ಆ ಹುಡುಗನ ಬಗ್ಗೆ ನನಗೇನು ಒಳ್ಳೆ ಅಭಿಪ್ರಾಯ ಇದೆ ಇಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಅವನು ಇನ್ನು ಯುವಕ ಇದ್ದಾನೆ, ಇನ್ನು ಬೆಳೆಯವನಿದ್ದಾನೆ. ಈ ಬೆಳೆಯುವ ಬರದಲ್ಲಿ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಕಳೆದ 1 ವರ್ಷದ ಹಿಂದೆ ಈ ತರ ಮಾತಾಡಿದ್ರು. ನನ್ನ ಫೋನ್ ಕರೆ ಸ್ವೀಕರಿಸಲಿಲ್ಲ. ನಾವು ದೊಡ್ಡದು ಮಾಡಕ್ ಹೋಗಿಲ್ಲ, ನಾವು ಶಾಂತಿ ಪ್ರಿಯರು. ಇವತ್ತು ಇವರು ದೊಡ್ಡವ್ರನ್ನ ಆಯ್ಕೆ ಮಾಡ್ಕೊತಾರೆ. ಯಾಕೆ? ಪ್ರಚಾರಕ್ಕ. ನೀವು ಅವ್ರಿಗೆ ನೀವು ಹಿರಿಯರು ಇದ್ದೀರಿ. ಅಂಬೇಡ್ಕರ್ ಒಂದು ಇದು ಮಾಡ್ಕೊಂಡು ಬೆಳೆದವರು, ಆ ಹುಡುಗನ್ಗೆ ನೀವು ತಿಳಿ ಹೇಳ್ಬೋದಲ್ಲ, ನೋಡಪ್ಪ ಹಿಂಗೆ ದೊಡ್ಡವ್ರ ವಿಷಯ ತಗೊಳ್ಕೋಬೇಡ. ಈಗ ಆಲ್ರೆಡಿ ಸ್ಮಾರಕ ರಾಜ್ಕುಮಾರ್ದು ಕಟ್ಟಾಗಿದೆ, ವಿಷ್ಣುವರ್ಧನ್ ಅವ್ರಿಗೆ ಕಟ್ಟಾಗಿದೆ, ಅಂಬರೀಶ್ ಅವ್ರದ್ದು ಕಟ್ಟಾಗಿದೆ. ನಮ್ಮ ವಿಷ್ಣುವರ್ಧನ್ ಇನ್ನೂ ಆಗಿಲ್ಲ, ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ. ಆ ಜಾಗ ಅಭಿಮಾನ್ ಸ್ಟುಡಿಯೋ ಮಾಲೀಕ 14 ಕೋಟಿ ಮಾರ್ಕೊಂಡು ಈ ವಕೀಲರ ಭೂಗಳರ ಕಿಶೆಯಲ್ಲಿದೆ ಇವತ್ತು ಅಭಿಮಾನ್ ಸ್ಟುಡಿಯೋ. ಭೂಗಳ ಈಗ ಇದ್ಯಾವ ಸಮಸ್ಯೆ ಇಲ್ಲ. ರಾಜ್ಕುಮಾರ್ ಅವ್ರಿಗೆ, ಅಂಬರೀಶ್ ಅವ್ರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕನ ಮೈಸೂರಲ್ಲಿ ಮಾಡಿದ್ದಾರೆ. 99% ಅಭಿಮಾನಿಗಳಿಗೆ ಇಷ್ಟ ಇಲ್ಲ. ಸರ್ಕಾರ ಇಲ್ಲಿ ಜಾಗ ಒಂದು ಕೊಳಕಾಗಿನ ತಗೊಂಡೋಗಿ ನಿರ್ಲಕ್ಷ್ಯ ಮಾಡಿ ಅಲ್ಲಿ ತಗೊಂಡು ಜಾಗ ಕೊಟ್ಟರು. ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಅಭಿಮಾನ ಜಾಗ ಬೇಕು, ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ಭೂಗಳರ ವಕೀಲರ ಹಾವಳಿಯಿಂದ ಇವತ್ತು ಅಭಿಮಾನ ಸ್ಟುಡಿಯೋ 10 ಎಕರೆನೂ ಸರ್ಕಾರ ವಶಪಡಿಸ್ಕೊತಾ ಇದೆ. ಹಂಗಾಗಿ ನಿಮ್ಮಂತ ಹೋರಾಟಗಾರರು ನಮ್ಗೆ ಸಹಕಾರ ಕೊಡ್ಬೇಕು. ಅವ್ನು ಯುವಕ ಇದ್ದಾನೆ. ನಾಡಿನ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳಿರ್ತಾರೆ. ಆರಾಧಕರು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಎಲ್ಲ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರೋದಕ್ಕೆ ಅವ್ರಿಗೆ ಸ್ಮಾರಕ ಸರ್ಕಾರ ಕೊಟ್ಟಿದ್ದು. ಸುಮ್ಮನೆ ಕೊಡಲ್ಲ. ಕರ್ನಾಟಕ ರತ್ನ ಕೊಟ್ಟಿದೆ ಡಾಕ್ಟರ್ ರಾಜ್ಕುಮಾರ್ಗೆ, ದಾದಾ ಪಾಯಲ್ಕೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಅವ್ರು ಮಾಡಿರುವ ಸೇವೆ ಕೊಟ್ಟಿರೋದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನೀವು ಈ ತರ ದೊಡ್ಡ ಕಲಾವಿದಗಳನ್ನ, ದೊಡ್ಡ ಸಾಹಿತಿಗಳನ್ನ ಕೊಡ್ಬೇಕಲ್ವಾ ಅಂತ ಮೇಡಮ್, ನೀವು ಇವತ್ತು ಅಬ್ಸರ್ವ್ ಮಾಡಿರ್ಬೇಕು. ಚೇತನ್ ಅವರನ್ನ ನೈತಿಕವಾಗಿ ಬೆಂಬಲಿಸುವಂತ ಎಲ್ಲಾ ಈ ನಾಡಿನ ಪ್ರಜ್ಞಾವಂತರು ಹೇಳ್ತಾ ಇರೋದು, ರಾಜ್ಕುಮಾರ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತನ್ ಅವರು ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನ್ನೋದೇ ನಮ್ಮೆಲ್ಲರ ನಿಲುವು ಕೂಡ ಆಗಿದೆ. ನಾನು ಬಹಳ ಸ್ಪಷ್ಟಪಡಿಸ್ತೀನಿ ಇದನ್ನ, ಖಂಡಿತವಾಗ್ತದೆ. ಆಮೇಲೆ ನಮ್ಮ ಥಿಂಕ್ ಟ್ಯಾಂಕ್ ಒಳಗಡೆ ಚೇತನ್ ಸರ್ ಇದನ್ನ ಈ ಕಲ್ಚರಲ್ ಡ್ಯಾಮೇಜ್ ಅನ್ನ ನಾವು ಹೆಂಗ್ ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಒಂದು ಸಭೆ ಮಾಡ್ತೀವಿ. ಖಂಡಿತವಾಗ್ಲೂ ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ನಾನು ಅಣ್ಣೂರ ಭಾವನೆಗಳಿಗೆ ಧಕ್ಕೆ ತಂದಿರೋ ವಿಚಾರದಲ್ಲಿ ನಾನು ಕ್ಷಮೆ, ನಮ್ ಚೇತನ್ ಸರ್ ಕೂಡ ಕ್ಷಮೆ ಕೇಳಿದ್ದಾರೆ. ಅವ್ರಿಗೆ ನಾವು ಮನವರಿಕೆ ಮಾಡುವ ಎಲ್ಲಾ ಪ್ರಯತ್ನಗಳನ್ನ ಈಗಾಗ್ಲೇ ಮಾಡ್ತಾ ಇದೀವಿ. ನೀವು ಕೂಡ ಅದು ಕಾಲ ಬರುತ್ತೆ, ಕೂತ್ಕೊಂಡು ಮಾತಾಡೋಣ. ದಯಮಾಡಿ ಆ ಕಾರಣಕ್ಕೋಸ್ಕರವಾಗಿ ಚೇತನ್ ತೆಗೆದು ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಡ್ತೀನಿ ಅನ್ನೋದು, ಅಮೆರಿಕಕ್ಕೆ ಎಸ್ಬಿಡ್ತೀನಿ ಅನ್ನೋದು. ಇವಾಗ ಏನ್ ಹೇಳ್ತಾ ಇದೆ, ನಿನ್ನೆಯಿಂದ ಅವರು ಕ್ಷಮೆ ಕೇಳಿ ತಿರ್ಗಾ ವಾಪಸ್ ರಿಟರ್ನ್ ಆಗಿ ಕೆಲವು ಸಂಘಟನೆಗಳು ಬೆಂಬಲ ಕೊಟ್ಟು ಈ ನಾನೇ ಇದ್ದೆ. ನಿನ್ನೆ ನಾವೊಂದು ಸಭೆ ಮಾಡಿದ್ವಿ. ನಾವು ನೈತಿಕವಾಗಿ ಚೇತನ್ ಮೇಲೆ ಯಾಕೆ ನಾವು ಬೆಂಬಲ ಕೊಟ್ಟಿದೀವಿ ಅಂತ ಅಂದ್ರೆ, ಮೊನ್ನೆ ನಡೆದಂತ ವಿಚಾರದಲ್ಲಿ ಅವ್ರಿಗೆ ಯಾವ್ದಾದ್ರೂ ಥ್ರೆಟ್ ಆದ್ರೆ, ಮತ್ತೊಂದಾದ್ರೆ, ಮತ್ತೆ ಚೇತನ್ ಅವರನ್ನ ಏನು ವೈಯಕ್ತಿಕವಾಗಿ ದಮನ ಮಾಡುವಂತ ಬೇರೆ ತರವಾದಂತ ಇದಾದ್ರೆ ನಾವು ಅವ್ರ ಬೆಂಬಲಕ್ಕೆ ನಿಲ್ತೀವಿ ಅಂತಕ್ಕಂಥ ವಿಚಾರವನ್ನ ಮಾತಾಡಿದ್ವಿ. ಬಿಟ್ರೆ ಅಣ್ಣವ್ರ ಬಗ್ಗೆ ಆಗ್ಲಿ ಮತ್ತೆ ಇಲ್ಲ. ಮತ್ತೆ ಸಾರಾ ಗೋವಿಂದ್ ಅವರು ಸ್ವಲ್ಪ ಜೆಂಡರ್ ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋ ಅಂತವ್ರು ಹಂಗೆಲ್ಲ ಮಾತಾಡಬಾರ್ದಲ್ವಾ? ಒಂದು ಹೆಣ್ಣಿನ ಬಗ್ಗೆ ಹಂಗೆಲ್ಲ ಮಾತಾಡ್ತಾರ? ತಪ್ಪಲ್ವಾ? ಹೆಣ್ಣನ್ನ ಯಾಕೆ ಅಂತ ಹೇಳ್ತಾರಬೇಕು? ಬೇಡ ಇವ್ರ ನಾಗಣ್ಣವ್ರ, ನಾನು ಕನ್ನಡಿಗವಾಗಿ ಮಾತಾಡ್ತಾ ಇರೋದು. ಇವಾಗ ಹೇಳಿದ್ರಿ ನೀವು ರಾಜ್ಕುಮಾರ್ ಅವ್ರಿಗೆ ಅವ್ರು ಟ್ವೀಟ್ ಮಾಡಿರೋದು ತಪ್ಪು, ಅದ್ರ ಬಗ್ಗೆ ಕ್ಷಮೆ ಯಾಚಿಸಿದರೆ ನಾವು ಅದಕ್ಕೆ ಬದ್ಧವಾಗಿದ್ದೀವಿ ಅಂತ.
ಈಗ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಎಲ್ಲ ಯಾರ್ಯಾರೋ ನಮ್ಮ ಸಂಘಟನೆ ಅದಿದು ಅಂತ ಹೇಳ್ಬಿಟ್ಟು ಸುಮ್ಮನೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಅದನ್ನ ನೋಡ್ಕೊಂಡು ಚೇತನ್ ಅವರು ತಿರ್ಗಾ ಸ್ಟೇಟ್ಮೆಂಟ್ ಕೊಡ್ತಾರೆ, ಉಲ್ಟಾ ಹೊಡೆದ್ರು ಮಾಡಿದ್ರು ಅಂತ. ಯಾರು ಬಂದು ಈ ತರ ಮಾಡ್ತಾ ಇದ್ದಾರೆ, ಇಲ್ಲಿಗೆ ನಿಲ್ಲಿಸ್ಬೇಕು ಅಂದ್ರೆ ಅಂತವ್ರು ಕಡಿವಾಣ ಹಾಕಿ ಫಸ್ಟ್. ಕರ್ನಾಟಕದ ಹೇಳ್ತಲ್ಲ ಅಣ್ಣವ್ರ ಬಗ್ಗೆ ಬಂದಿರೋದು. ಚೇತನ್ ಅವರು ಈಗ ನೆನ್ನೆ ಮೊನ್ನೆ ಬಂದಂತಹ ಬೇರೆ ದೇಶದಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಜಾಗ ಕೊಟ್ಟಿರೋರು ನಾವು ಕನ್ನಡಿಗರು. ಈಗ ಚೇತನ್ ಅವರು ಅಮೆರಿಕದಿಂದ ಬಂದು ಏನ್ ಮಾಡ್ತಾ ಇದ್ದಾರೆ ಹೇಳಿ, ಫಸ್ಟ್ ಹೇಳಿ ಚೇತನ್ಗೆ ಇನ್ಮೇಲೆ ಉಲ್ಟಾ ಹೊಡೆಯೋದು ಇದ್ ಮಾಡೋದಲ್ಲ, ಇದಕ್ಕೆ ಇಲ್ಲೇ ಮುಗಿಸೋಣ. ಸಾರಾ ಗೋವಿಂದ ಅವ್ರಿಗೆ ಆಕ್ರೋಶ, ನಮ್ಗಿದ್ದಂತಹ ಆಕ್ರೋಶನ ಸಾರಾ ಗೋವಿಂದ ಅಣ್ಣ ಬಂದಿದ್ದಾರೆ, ಅವ್ರ ವಿರುದ್ಧ ಯಾರು ಟ್ರೋಲ್ಗಳು ಮಾಡ್ತಾ ಇದ್ದಾರೆ. ಸಾರಾ ಗೋವಿಂದ ಅವ್ರನ್ನ ಬಿಡೋ ಮಾತೇ ಇಲ್ಲ. ಅವರು ನಮ್ಮ ಕನ್ನಡಿಗರ ಆಸ್ತಿ. ನಮ್ಮ ಅಣ್ಣವ್ರ ಯಾವ ರೀತಿ ಬೆಂಬಲವಾಗಿತ್ತು ಕನ್ನಡ ಹೋರಾಟಕ್ಕೆ ನಿಂತಿದ್ದಾರೆ. ಯಾರ್ಯಾರು ಟ್ರೋಲ್ಗಳು ಮಾಡ್ಕೊಂಡು ಸಾರಾ ಗೋವಿಂದ ಅವ್ರ ಪರ ಅಂತಂದ್ರೆ ನಾವು ಸಾರಾ ಗೋವಿಂದ ಅವ್ರ ಪರವಾಗಿ ನಾವು ನಿಂತ್ಕೊಂತೀವಿ. ಅವ್ರೇನು ಅವ್ರ ಮನೆ ಹೋರಾಟಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಸಾರಾ ಗೋವಿಂದ ಅವರು ಅಣ್ಣವ್ರ ಪರವಾಗಿ ಬಂದಿದ್ದಾರೆ. ಅಣ್ಣವ್ರು ಯಾರು? ಅಣ್ಣವ್ರು ಅಂದ್ರೆ ಕನ್ನಡ. ದಯವಿಟ್ಟು ಪ್ರಚೋದನೆ ಕೊಡೋರು ನಿಲ್ಲಿಸಿ. ತಪ್ಪಾಯ್ತು ಅಂತ ಹೇಳಿದಾಯ್ತು, ನಾವು ಅದಕ್ಕೆ ಕ್ಷಮಾಪಣೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಬಂದ್ಬಿಟ್ಟಿದೀವಿ ಒಳ್ಳೆ ರೀತಿಯಾಗಿ. ತಿರ್ಗಾ ಇದು ಯಾವ್ದೋ ಒಂದು ಮಾತುಗೋಸ್ಕರ ಇದನ್ನ ಬೆಳೆಸೋದ್ ಬೇಡ ಅಂತ ಹೇಳ್ತಾ ಇರೋದು. ನೀವೆಲ್ಲ ಸೇರಿ ಚೇತನ್ ಅವ್ರ ಬುದ್ಧಿ ಹೇಳಿ, ನಿಮ್ ಸಂಘಟನೆಯಲ್ಲಿ ಯಾರ್ಯಾರಿದ್ದೀರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರಲ್ಲಿ ಅಣ್ಣವ್ರ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ, ಅಪ್ಪು ಬಾಸ್ ಅಭಿಮಾನಿ ಲಕ್ಷಾಂತರ ಜನ ಇದ್ದಾರೆ. ಸುಮಾರು ಜನ ಫೋನ್ ಮಾಡಿದ್ದಾರೆ, ನಾವು ಈ ತರ ಯಾರ್ಯಾರು ಸಂಘಟನೆ ಟ್ರೋಲ್ ಮಾಡ್ತಾ ಇದಾರೋ, ಬೆದರಿಕೆ ಹಾಕ್ತಾ ಇದಾರೋ ಅವ್ರಿಗೆಲ್ಲ ನಾವು ಒಂದ್ ವಿಷಯ ಹೇಳ ನಿಮ್ಗೆ, ನಮ್ ಕಾಳಜಿ ಏನು ಅಣ್ಣೋರ್ ಅಷ್ಟೇಯ, ಇಬ್ರು ನಮ್ ಕಾಳಜಿ ಏನು ಕನ್ನಡ ಅಷ್ಟೇ. ಒಂಚೂರು ಗೌರವ ಕಮ್ಮಿ ಆಗಲ್ವೇನ್ರಿ? ರೇ ನಾಗಣ್ಣ ಅವ್ರೆ, ಬೇರೆ ಕೆಲ್ಸಗಳು ಮಾಡ್ರಿ. ಅರೆ ಹುಚ್ಚನ್ ಪರವಾಗಿ ಬಂದಿದ್ದೀರಲ್ರಿ ಮಾತಾಡಕ್ಕೆ. ಸಾಹೇಬ್ರೆ ಅವ್ನ್ ಯಾವ ದೊಡ್ಡ ಅವಿವೇಕಿನ ಅವನು, ನಿಮಾನ್ಸ್ ಕಳ್ಸ್ಬೇಕು ಅವನ್ಗೆ. ಅವನ್ ಬಗ್ಗೆ ಮಾತಾಡ್ತಿರಲ್ರಿ. ಏನ್ ಕೆಲ್ಸಗಳು ಇಲ್ವೇನ್ರಿ? ಸಾಹೇಬ್ರೆ ಕೆಲ್ಸಗಳು ಅವನ ಬಗ್ಗೆ, ಅವ್ನು ಯಾವ ಮಹಾನ್ ವ್ಯಕ್ತಿ ಅಂತ ಅವನ ಬಗ್ಗೆ ನಿಲುವೇನೋ ಅವ್ರ ಸ್ಟ್ಯಾಂಡ್ ಹೇಳಿ ಇರಿ ಸರ್. ನೋಡಿ, ಚೇತನ್ ಅವ್ರ ನಿಲುವು, ಅವರ ವೈಚಾರಿಕ ನಿಲುವು, ಅವರ ಸಾಮಾಜಿಕ ಪ್ರಜ್ಞೆ ಬಗ್ಗೆ ನಾನು ಅಂಬೇಡ್ಕರ್ ಅಂಬೇಡ್ಕರ್ ವಾದಿ. ಎಲ್ಲೋ ಅಂಬೇಡ್ಕರ್ ಒಂದು ಬರಹವನ್ನ ಕೇಳಿಸ್ತಿಲ್ಲ ನಾಗಣ್ಣ ಸರ್. ನೋಡಿ, ಅವಾಗ್ಲೂ ಕೂಡ ಅವರಲ್ಲಿ ಎಷ್ಟು ಪ್ರಜ್ಞೆ ಇದೆ ಅಂತ ಅಂದ್ರೆ ಬಾಯಿಗೆ ಬಂದಂಗ ಹಾಕಿಲ್ಲ, ಅದನ್ನ ಒಂದು ಪ್ರಶ್ನಾರವಾಗಿ ಇಟ್ಟಿದ್ದಾರೆ. ಅದನ್ನ ಚರ್ಚೆ ಬೇಕಾ ಬೇಡವಾ ಅನ್ನೋದನ್ನ ನಾವು ಡಿಸೈಡ್ ಮಾಡೋಣ. ಆ ಚರ್ಚೆ ಬೇಡ ನನ್ನ ಪ್ರಕಾರ. ಚೇತನ್ ಅವ್ರು ಕುತೂಹಲ ಏನಂತ ಅಂದ್ರೆ, ಈಗ ನೀವೇ ಹೇಳ್ದಂಗೆ ಅವ್ರು ಒಳ್ಳೆ ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ರು ಅಂತ. ಅವ್ರು ಮದುವೆ ಟೈಮಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಂದಷ್ಟು ಅಭಿವೃದ್ಧಿ ಅವ್ರು ಮಾಡಿರೋ ಕೆಲಸಗಳನ್ನ ಹೌದು ಸರ್ ನಾವೆಲ್ಲ ಮೆಚ್ಕೊಂಡಿದೀವಿ. ಬಟ್ ಯಾವಾಗಿಂದ ಈ ರೀತಿ ವಿವಾದ ಸೃಷ್ಟಿ ಮಾಡಬೇಕು, ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂಥ ಮನಸ್ಥಿತಿಗೆ ಅಹಿಂಸಾ ಚೇತನ್ ಅವ್ರು ಬಂದ್ರು ಅಂತ. ಒಂದು ಅವ್ರ ಹುಟ್ಟಿನ ಬಗ್ಗೆ ಕೂಡ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ, ಅವರೇ ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ, ಅವರೇ ಒಂದಷ್ಟು ಗೊಂದಲಗಳಿದ್ದಾರೆ. ಅವ್ರ ಧರ್ಮದ ಬಗ್ಗೆ ಕೂಡ ಅವ್ರಿಗೊಂದಷ್ಟು ಗೊಂದಲಗಳಿದೆ. ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಕೆದೆ ತಟ್ಟಿ ಅವ್ರ ಮುಂದೆ ಬರೋದಕ್ಕೆ ರೆಡಿ ಇಲ್ಲ ಅಂತ. ಯಾವುದ್ರ ಬಗ್ಗೆ ಸಮಾಧಾನ ಇದೆ, ಅವ್ರ ಸ್ಟ್ಯಾಂಡ್ ಏನು, ಏನ್ ಸಮಾಜ ಕೊಡ್ತಾ ಇರುವಂತ ಸಂದೇಶ ಏನು ಅನ್ನೋದೇ ಪ್ರಶ್ನೆ ನನಗೆ. ಮೇಡಮ್, ಹಿಂದೂ ಅನ್ನುವಂತ ಐಡಿಯಾಲಜಿ ಇದೆಯಲ್ಲ, ಚೇತನ್ ಅವ್ರು ನಿಲ್ವೆ ಹೇಳ್ತೇನೆ ಕೇಳಿ. ಅವರು ಹಿಂದೂ ಬೇರೆ, ಹಿಂದುತ್ವ ಬೇರೆ. ಹಿಂದೂ ಅದೇ ಎರಡನ್ನು ಕೂಡ ಅವರು ಬೇರೆ ತರ ನೋಡ್ತಾರೆ. ಆದ್ರೆ ಇವೆರಡಕ್ಕೂ ಕೂಡ ಚೇತನ್ ಅವ್ರು ಸೇರಿದವ್ರಲ್ಲ, ಅವ್ರು ಸೇರಿದವ್ರಲ್ಲ. ಆ ಸ್ಪಷ್ಟತೆ ಇದೆ ಅವ್ರಿಗೆ. ಅವ್ರು ಹಿಂದೂ ಅಲ್ಲ ಚೇತನ್. ನಾನು ಹಿಂದೂ ಅಂತ ಅವ್ರು ಇದೇ ವಿಷಯಕ್ಕೆ ನಿಮ್ ಹೇಳ್ತಾ ಇದ್ದೀನಿ. ಅವ್ರು ಹಿಂದೂ ಅಲ್ಲ, ಮುಸ್ಲಿಂ ಅಲ್ಲ, ಇನ್ನೊಂದಲ್ಲ ಅಂತ ಇದೇ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಬಗ್ಗೆ ಮತ್ತೆ ಇಲ್ಲ ಮಾಡ್ಬಿಡ್ಲಿ ನಾಗಣ್ಣ ಸರ್. ಏನು ಹೇಳ್ತಾ ಇದ್ದಾರೆ, ತುಂಬಾ ಬಂದಿರೋ ವಿಚಾರ ಏನು, ಅಂತ ಕನ್ನಡದ ವಿಚಾರ ಬಂದಾಗ ಚೇತನ್ ಅವರು ಅಮೆರಿಕದಲ್ಲಿ ಓದ್ಬೇಕಾದ್ರೆ ಅವ್ರು ಕನ್ನಡವನ್ನ ಮಾತಾಡಿ, ಕನ್ನಡದಲ್ಲಿ ಡ್ಯಾನ್ಸ್ ಮಾಡಿ, ಹಾಡಾಡಿ, ಅಲ್ಲಿ ಚೇತನ್ನು ರ್ಯಾಂಕ್ ತಕೊಂಡು ಕರ್ನಾಟಕದ ವಿಷಯವನ್ನ ಮಾತಾಡಿದ್ದಾರೆ. ಅವ್ರಿಗೆ ವರ್ಣಭೇದ ನೀತಿ ಆದಂತ ಸಂದರ್ಭದಲ್ಲಿ ಇವ್ನು ಕಪ್ಪಗಿದಾನೆ ಕನ್ನಡಿಗ ಅಂತೇಳಿ ಚೇತನ್ ಅವ್ರ ಮೇಲೆ ತಾರತಮ್ಯ ಆಗಿದೆ ಅಮೆರಿಕಾದಲ್ಲಿ. ಅದನ್ನ ವಿರೋಧಿಸಿ ಬಂದಿದ್ದಾರೆ ಇವರು, ಅದನ್ನ ಅಲ್ಲಿ ವಿರೋಧಿಸಿದ್ದಾರೆ. ಬೇರೆ ಕೆಲಸ ನಾನು ಅಂಬೇಡ್ಕರ್ ವಾದಿ. ಅಂಬೇಡ್ಕರ್ ಅವ್ರ ಬಗ್ಗೆ ಸಾಕಷ್ಟಿದೆ. ಇವ್ನು ಯಾವನ್ರಿ, ಇವ್ನು ಅವಿವೇಕಿ, ಇವನ್ ಬಗ್ಗೆ ಮಾತಾಡಕ್ಕೆ ಜನನು ಹಂಗೆ ಅಂತಾರೆ. ಇವ್ರನ್ನ ಯಾಕೆ ಕೂರಿಸ್ಕೊಂಡು ಇಷ್ಟೆಲ್ಲ ಪದ ಬಳಕೆ ಮಾಡಕ್ ಬಿಟ್ಟಿದ್ದೀರಾ ನೀವು? ನಾಳೆ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಸರ್. ಬೇಡ ಮೇಡಮ್, ನಾವು ಕೇಳಕ್ ನಮ್ಗೇನು ಕೇಳ್ತಾ ಇದ್ರೆ ಮೈಯೆಲ್ಲ